ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಮಿಥುನ ರಾಶಿಯ ಆರಿದ್ರ ಹಾಗೂ ಪುನರ್ವಸು ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ. ಮೃಗಶಿರ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಈ ತಿಂಗಳ 2ನೇ ತಾರೀಕಿನಿಂದ ನಿಮ್ಮ ಧನಸ್ಥಾನದಲ್ಲಿ ಅಂದರೆ ದ್ವಿತೀಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಶುಭ ಸಂಚಾರವೇನು ಆರಂಭವಾಗಲಿದೆ. ಅದರಿಂದ ನಿಮ್ಮ ಆರೋಗ್ಯ, ಹಣಕಾಸು ವಿಚಾರ, ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಸರ್ವ ರೀತಿ ವಿಧಗಳಲ್ಲೂ ಸಹಿತ ನಿಮಗೆ ಒಳಿತುಂಟಾಗಲಿದೆ. ಕೌಟುಂಬಿಕ ತಿಸ್ರಗಳು ಸಹಿತ ಬಗೆಹರಿಯಲಿದ್ದು, ವೈಯಕ್ತಿಕ ಜೀವನದಲ್ಲಿಯೂ ಕೌಟುಂಬಿಕ ತಿಸ್ರಗಳು ಬಗೆಹರಿಯಲಿದ್ದು, ಕೌಟುಂಬಿಕ ಜೀವನ ಮಾತ್ರವೇ ಅಲ್ಲದೆ ವೈಯಕ್ತಿಕ ಜೀವನದಲ್ಲಿಯೂ ಇದ್ದಂತಹ ಎಲ್ಲ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿದ್ದು, ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ ಮತ್ತು ಸಂತಸಗಳನ್ನು ನಿರೀಕ್ಷೆ ಮಾಡಬಹುದು. ನಿಮ್ಮ ಹಾಗೂ ಮಕ್ಕಳ ನಡುವಿನ ಸಂಬಂಧ ಬಹಳ ಉತ್ತಮವಾಗಿರಲಿದೆ. ಮಕ್ಕಳ ಪ್ರಗತಿ, ಅಭಿವೃದ್ಧಿ ಮತ್ತು ಅಭ್ಯುದಯದಿಂದ ನಿಮಗೂ ಸಂತಸವಾಗಲಿದೆ. ಮಕ್ಕಳ ಮದುವೆಯಾಗುವುದು, ಮಕ್ಕಳಿಗೆ ಉದ್ಯೋಗ ಸಿಗುವುದು, ಉದ್ಯೋಗಿಗಳಾಗಿದ್ದಂತಹ ಮಕ್ಕಳಿಗೆ ಬಡ್ತಿ, ಉನ್ನತಿ ಸಿಗುವುದು, ಈ ರೀತಿಯಾಗಿ ಮಕ್ಕಳ ವಿಚಾರವಾಗಿ ನಿಮಗೆ ಶಾಂತಿ, ಸಂತಸ, ಸಂಭ್ರಮವು ಈ ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಆರ್ಥಿಕ ಸಬಲತೆಯು ಮಿಥುನ ರಾಶಿ ಸಂಜಾತರಿಗೆ ಜೂನ್ ತಿಂಗಳಲ್ಲಿ ಪ್ರಾಪ್ತವಿದೆ. ವಿವಿಧ ಮೂಲಗಳಿಂದ ಹಣಕಾಸು ಕ್ರೋಢೀಕರಣಗೊಳ್ಳಲಿದೆ ಹಾಗೂ ಹಣಕಾಸು ಸಂಸ್ಥೆಗಳ ನೆರವು ಸಹಿತ ನಿಮಗೆ ಸಿಗಲಿದೆ. ನೀವು ತುಂಬ ನಂಬಿರುವಂತಹ ಆಪ್ತೇಷ್ಟ ಮಿತ್ರ ವರ್ಗವೂ ಸಹಿತ ಹಣಕಾಸು ನೆರವನ್ನು ನಿಮಗೆ ನೀಡುವ ಎಲ್ಲ ಸಾಧ್ಯತೆಯೂ ಉಂಟು. ಆಸ್ತಿ ಖರೀದಿ, ಭೂ ಖರೀದಿ ಅಥವಾ ಗೃಹ ನಿರ್ಮಾಣ ವಿಚಾರವಾಗಿ ನೀವು ಮಾಡುವಂತಹ ಪ್ರಯತ್ನಗಳು ಯಶಸ್ವಿಯಾಗಲಿದೆ. ಕೆಲವೊಂದು ಮುಖ್ಯ ವ್ಯಾಜ್ಯಗಳು ಮಾತುಕತೆ, ಅನುಸಂಧಾನದ ಮೂಲಕವೇ ಇತ್ಯರ್ಥವಾಗುವ ಸಾಧ್ಯತೆಗಳು ಉಂಟು. ಕಾನೂನು ಹೋರಾಟದಲ್ಲಿ ಗೆಲುವು ಹಾಗೂ ಮುನ್ನಡೆ ಸಿಗಲಿದೆ. ಕೋರ್ಟು ತೀರ್ಪು ನಿಮ್ಮ ಪರವಾಗಿಯೇ ಬರುವಂತಹ ಎಲ್ಲ ಸಾಧ್ಯತೆಗಳು ಉಂಟು. ವಿದ್ಯಾರ್ಥಿ ವರ್ಗವು ಉತ್ತಮ ಅಭ್ಯಾಸಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಅಧ್ಯಯನ ಮಾಡಲು ಪ್ರತಿನಿತ್ಯವೂ ತಪ್ಪದೆ ಗಣಪತಿ ಅಥರ್ವಶೀರ್ಷ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ. ಹಾಗೂ ಸಾಧ್ಯವಾದಷ್ಟು ಮಿಥುನ ರಾಶಿ ಸಂಜಾತರು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತುಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಡಿ. ಏಕೆಂದರೆ ಕರ್ಮಸ್ಥಾನದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ 10ನೇ ಮನೆಯಾದಂತಹ ಮೀನದಲ್ಲಿ ಶನಿಯ ಸಂಚಾರವೇನಿದೆಯೋ ಆ ಒಂದು ಶನಿ ಸಂಚಾರದ ವ್ಯತಿರಿಕ್ತ ಪರಿಣಾಮಗಳು ನೀವು ಕಪ್ಪು ಅಥವಾ ಕಡು ನೀಲಿ ಬಣ್ಣದ ವಸ್ತ್ರ ಅಥವಾ ವಸ್ತುಗಳನ್ನು ಉಪಯೋಗಿಸಿದ್ದಲ್ಲಿ ಹೆಚ್ಚಾಗಿ ಕಾಡಬಹುದು. ಹೀಗಾಗಿ ಹಳದಿ, ಹಸಿರು ಹಾಗೂ ತಿಳಿ ನೀಲಿ ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ಉಪಯೋಗಿಸುವುದು ಶನಿಯ ವ್ಯತಿರಿಕ್ತ ಪರಿಣಾಮವನ್ನು ಕಡಿಮೆ ಮಾಡಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳಿತುಂಟಾಗಲು, ಕಾರ್ಯಸಿದ್ಧಿಯಾಗಲು ಮತ್ತು ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಅಡೆತಡೆ, ವಿಘ್ನಗಳನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ. ಹಾಗೂ ನಿಮ್ಮ ಒಂದು ಜಾತಕದ ಪ್ರಕಾರ ನಿಮ್ಮ ಯೋಗಕಾರಕ ಗ್ರಹವೇನಿದೆ ಆ ಗ್ರಹದ ಹರಳಿನ ಉಂಗುರವನ್ನು
ಧರಿಸುವುದರಿಂದ ಸಹಿತ ಕರ್ಮಸ್ಥಾನದ ಶನಿ ಹಾಗೂ ಧನಸ್ಥಾನದ ಗುರುವಿನ ಸಂಚಾರದ ಹೆಚ್ಚಿನ ಶುಭ ಫಲಗಳನ್ನು ಮಿಥುನ ರಾಶಿ ಸಂಜಾತರು ಪಡೆಯಬಹುದು. ಮಿಥುನ ರಾಶಿ ಸಂಜಾತರಿಗೆ ಸಹಜವಾಗಿ ಶುಕ್ರ ಹಾಗೂ ಶನಿ ಯೋಗಕಾರಕರು. ಆದರೆ ಜಾತಕದ ಪ್ರಕಾರವಾಗಿ ಯೋಗಕಾರಕ ಗ್ರಹಗಳು ಬದಲಾಗುವ ಸಾಧ್ಯತೆಯೂ ಇದೆ. ಮರಕತ ಪಚ್ಚೆ ಅಥವಾ ಹಸಿರು ಅಲೆಕ್ಸಾಂಡ್ರೈಟ್ ಹರಳಿನ ಉಂಗುರವನ್ನು ಧರಿಸುವುದರಿಂದ ಆರೋಗ್ಯ, ಹಣಕಾಸು ವಿಚಾರಗಳಲ್ಲಿ ಯಶಸ್ಸು ಮತ್ತು ಕೆಲಸ ಕಾರ್ಯಗಳಿಗೆ ಎಲ್ಲ ರೀತಿಯಿಂದಲೂ ಸಹಿತ ಜಯ ಸಿಗುವಂಥ ಸಾಧ್ಯತೆಯು ಈ ಒಂದು ಅದೃಷ್ಟದ ಹರಳಿನ ಉಂಗುರವನ್ನು ಧರಿಸುವುದರಿಂದ ಜಾತಕರಿಗೆ ಆ ಒಂದು ಶುಭಯೋಗ ಪ್ರಾಪ್ತವಾಗುತ್ತದೆ. ಕೌಟುಂಬಿಕವಾಗಿಯೂ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ವ್ಯತಿರಿಕ್ತ ಪರಿಣಾಮಗಳಾಗಲಿ ಹಿನ್ನಡೆಯಾಗಲಿ ಈ ತಿಂಗಳು ಬಾಧಿಸಲಾರದು. ಹಣಕಾಸಿನ ವಿಚಾರದಲ್ಲೂ ಯಾವುದೇ ತೀವ್ರ ಪೀಡನೆ ಈ ಜೂನ್ ತಿಂಗಳಲ್ಲಿ ಮಿಥುನ ರಾಶಿ ಸಂಜಾತರಿಗೆ ಇರುವುದಿಲ್ಲ. ಇನ್ನು ಎಲ್ಲ ಪೀಡೆಗಳಿಂದ, ಸಮಸ್ಯೆಗಳಿಂದ ನಿವಾರಣೆ ಹೊಂದಲು ಪ್ರತಿನಿತ್ಯವೂ ತಪ್ಪದೆ ಶಂಕರ ಭಗವತ್ಪಾದಕೃತ ನಾರಾಯಣ ಸ್ತೋತ್ರ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರಗಳನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಎಲ್ಲ ಸಂಕಷ್ಟಗಳು ಕಳೆದು ನಿಮಗೆ ಒಳಿತುಂಟಾಗಲೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ನಿವೇದನೆ ಮಾಡಿಕೊಳ್ಳುತ್ತೇನೆ. ನೀವು ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಮುಂದಿನ ತಿಂಗಳ ಜ್ಯೋತಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.